ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಬಿಗ್ ಬಾಸ್ ಮನೆ ಅಂದ್ರೆ ಡ್ರಾಮಾಗಳ ಆಟ, ಜಗಳಗಳ ಗೂಡು, ಫೇಕ್ ಎಮೋಷನ್ಗಳ ವೇದಿಕೆ. ಆದ್ರೆ ಈ ಬಾರಿ ಆ ಮನೆಯೊಳಗೆ ಒಬ್ಬನೇ ಒಬ್ಬ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ, ಯಾವುದೇ ನಾಟಕ ಇಲ್ಲದೆ, ಕೇವಲ ತನ್ನ ಹಳ್ಳಿ ಭಾಷೆ ಕಾಮಿಡಿ ಪಂಚ್ನಿಂದ ಪೂರ್ತಿ ಆಟವನ್ನೇ ತಿರುಗಿಸುತ್ತಿದ್ದಾನೆ. ಬಿಗ್ ಬಾಸ್ ಮನೆಯೊಳಗೆ ಯಾರು ಜೋರಾಗಿ ಕಿರುಚಿದ್ರು ಜನ ಗಮನ ಕೊಡ್ತಿಲ್ಲ, ಯಾರು ಡ್ರಾಮಾ ಮಾಡಿದ್ರು ಕ್ಯಾಮ್ರಾ ತಿರುಗ್ತಿಲ್ಲ. ಆದ್ರೆ ಒಬ್ಬ ಮಾತ್ರ ತನ್ನ ಹಳ್ಳಿ ಭಾಷೆ ಕಾಮಿಡಿ ಪಂಚ್ನಿಂದ ಇಡೀ ಬಿಗ್ ಬಾಸ್ ಮನೆಯನ್ನೇ ಕಂಟ್ರೋಲ್ ಮಾಡ್ತಿದ್ದಾನೆ. ಗ್ರಾಮದಿಂದ ಗ್ರ್ಯಾಂಡ್ ಸ್ಟೇಜ್ ವರೆಗೆ ಬಂದ ಈ ಪಕ್ಕಾ ರಿಯಲ್ ಸ್ಟೋರಿ ಕೇಳಿದ್ರೆ ನೀವೇ ಹೇಳ್ತೀರಾ ಇದು ಸಿನಿಮಾ ಕಥೆಗಿಂತ ದೊಡ್ಡದು ಅಂತ. ಇವತ್ತು ಕನ್ನಡಿಗರ ಮನೆ ಮಾತಾದ ಗಿಲ್ಲಿ ನಿಜವಾಗಿಯೂ ಯಾರು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಮಾಸ್ ರಿಯಲ್ ಸ್ಟೋರಿ ಗಿಲ್ಲಿ ನಟನ ಸಂಪೂರ್ಣ ಕತೆ ಇವತ್ತಿನ ಸ್ಪೆಷಲ್ ನಲ್ಲಿ. ಇವತ್ತು ನಾವು ಮಾತಾಡೋದು ಒಬ್ಬ ಪಕ್ಕ ಹಳ್ಳಿ ಹುಡುಗನ ಕಥೆ. ಯಾರೋ ಒಂದಿನ ಯೂಟ್ಯೂಬ್ ನಲ್ಲಿ ಮಾಡಿದ ಒಂದು ಸಣ್ಣ ಕಾಮಿಡಿ ಸ್ಕಿಟ್ ಅದೇ ಇಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಒಳಗೆ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದೆ. ಯಾರೇ ಜಗಳ ಮಾಡ್ಲಿ, ಯಾರೇ ಲವ್ ಟ್ರ್ಯಾಕ್ ಶುರು ಮಾಡ್ಲಿ, ಯಾರೇ ಡ್ರಾಮಾ ಮಾಡ್ಲಿ, ಇವೆಲ್ಲವನ್ನು ಮೀರಿ ಒಬ್ಬ ಮಾತ್ರ ತನ್ನ ಮಾತಿನ ಸ್ಟೈಲ್ ನಿಂದ, ಒಬ್ಬ ಮಾತ್ರ ತನ್ನ ಹಳ್ಳಿಯ ಭಾಷೆಯ ಕಾಮಿಡಿಯಿಂದ, ಒಬ್ಬ ಮಾತ್ರ ತನ್ನ ನೈಜತೆಯಿಂದ ಹೈಲೈಟ್ ಆಗ್ತಿದ್ದಾನೆ. ಹೌದು, ನಾವು ಮಾತಾಡ್ತಿರೋದು ನಲ್ಲಿ ಮೂಳೆ ಡೈಲಾಗ್ ನಿಂದ ಫೇಮಸ್ ಆದ ಗಿಲ್ಲಿ. ಅಂದ್ರೆ ಗಿಲ್ಲಿ ಅನ್ನೋದು ಅವರ ನಿಜವಾದ ಹೆಸರ? ಅವರ ಊರು ಯಾವುದು? ಓದಿದ್ದೇನು? ಸಿನಿಮಾಗೆ ಬಂದಿದ್ದು ಹೇಗೆ? ಮತ್ತು ಬಿಗ್ ಬಾಸ್ ವರೆಗೆ ಬಂದ ಅವರ ಹೋರಾಟದ ಕಥೆ ಏನು? ಬಿಗ್ ಬಾಸ್ಗೆ ಬರೋ ಮೊದಲು ಏನ್ ಮಾಡ್ತಿದ್ರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡೋ ಗಿಲ್ಲಿ ನಟನ ಸಂಪೂರ್ಣ ಕಥೆ ಇವತ್ತಿನ ಈ ವಿಡಿಯೋದಲ್ಲಿ. ಮೊದಲಿಗೆ ಒಂದು ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಕರೆಯೋ ಈ ವ್ಯಕ್ತಿಯ ನಿಜವಾದ ಹೆಸರು ನಟರಾಜ. ಹೌದು, ನಟರಾಜ ಎಂಬ ಹೆಸರಿನ ಈ ಸರಳ ಹುಡುಗ ಬಂದಿದ್ದು ಯಾವುದೋ ದೊಡ್ಡ ನಗರದಿಂದಲ್ಲ, ಯಾವ ಸಿನಿಮಾ ಕುಟುಂಬದಿಂದಲ್ಲ. ಗಿಲ್ಲಿ ಬಂದಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡಗಪುರ ಎಂಬ ಸಣ್ಣ ಹಳ್ಳಿಯಿಂದ. ಪಕ್ಕಾ ಹಳ್ಳಿ ಹಿನ್ನೆಲೆ, ರೈತ ಕುಟುಂಬ, ಮಣ್ಣಿನ ವಾಸನೆ ಇರುವ ಮಾತು, ಅದೇ ಗಿಲ್ಲಿಯ ಶಕ್ತಿ. ಜನರು ಪ್ರೀತಿಯಿಂದ ಅವರ ಕಾಮಿಡಿ ಕ್ಯಾರೆಕ್ಟರ್ ನಿಂದ, ಅವರದೇ ಸ್ಟೈಲ್ ನಿಂದ ಅವರನ್ನು ಗಿಲ್ಲಿ ಅಂತ ಕರೆಯೋಕೆ ಶುರು ಮಾಡಿದ್ರು. ಇವತ್ತು ಗಿಲ್ಲಿ ಅನ್ನೋ ಹೆಸರು ನಟರಾಜ ಅನ್ನೋ ಹೆಸರಿಗಿಂತ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ. ಗಿಲ್ಲಿಯ ತಂದೆಯ ಹೆಸರು ಕುಳ್ಳಯ್ಯ, ತಾಯಿ ಸವಿತಾ. ಸಾಮಾನ್ಯ ರೈತ ಕುಟುಂಬ, ಐಷಾರಾಮಿ ಜೀವನ ಇಲ್ಲ, ಆದ್ರೆ ಸಂಸ್ಕಾರ, ಶ್ರಮ, ಸಹನೆ ಮಾತ್ರ ತುಂಬಾ. ಈ ದಂಪತಿಗೆ 3 ಜನ ಮಕ್ಕಳು, ಅದರಲ್ಲೂ ಗಿಲ್ಲಿ ನಟ ಕೊನೆಯವರು. ಚಿಕ್ಕವನಾಗಿದ್ದಾಗಲೇ ನಾನು ಸಿನಿಮಾ ಮಾಡಬೇಕು ಅನ್ನೋ ಕನಸು ಮನಸ್ಸಿನಲ್ಲಿತ್ತು. ಆ ಕನಸಿಗೆ ಬೆಂಬಲ ಕೊಟ್ಟಿದ್ದು ಅವರ ತಂದೆ ತಾಯಿ. ಬಡತನ ಅನ್ನೋ ಪದಕ್ಕಿಂತ ಸರಳ ಜೀವನ ಅನ್ನೋದು ಇವರ ಮನೆಗೆ ಸೂಕ್ತ ಪದ. ಇನ್ನು ಓದಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಟಿವಿಯಲ್ಲಿ ಕಾಣ್ತಿರೋ ಗಿಲ್ಲಿ ನಟ ಹೆಚ್ಚು ಡಿಗ್ರಿ ಹಿಡಿದ ಕಲಾವಿದ ಅಲ್ಲ. 10ನೇ ತರಗತಿ ಮುಗಿಸಿ ಅದಾದ್ಮೇಲೆ 2 ವರ್ಷಗಳ ITI ಕೋರ್ಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಮನೆಯ ಪರಿಸ್ಥಿತಿ. ಬೇಗ ದುಡಿಯಬೇಕು ಅನ್ನೋ ಒತ್ತಡ. ಗಿಲ್ಲಿಗೆ ಬಾಲ್ಯದಿಂದಲೂ ಒಂದೇ ಆಸೆ, ನಾನು ಸಿನಿಮಾ ಮಾಡಬೇಕು, ನಟನಿನ ಡೈರೆಕ್ಷನ್. ಆ ಸಮಯಕ್ಕೆ ಸ್ಪಷ್ಟವಿರಲಿಲ್ಲ, ಆದ್ರೆ ಸಿನಿಮಾ ಅಂದ್ರೆ ಪ್ರಾಣ. ಕನಸು ದೊಡ್ಡದಿದ್ರು ದಾರಿ ಸಣ್ಣದು, ಆದ್ರೆ ಕನಸು ಮಾತ್ರ ದೊಡ್ಡದಾಗೇ ಇತ್ತು. ITI ಮುಗಿದ ತಕ್ಷಣ ಒಬ್ಬನೇ ಸೀದಾ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾನೆ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ಪರಿಚಯ ಇಲ್ಲ, ಹಣವೂ ಇಲ್ಲ, ಆದ್ರೆ ಹಠ ಇತ್ತು. ಪಾಕೆಟ್ ನಲ್ಲಿ ಕನಸು, ಮನಸ್ಸಿನಲ್ಲಿ ಸಿನಿಮಾ, ಆದ್ರೆ ಕೈಯಲ್ಲಿ ಅವಕಾಶ ಮಾತ್ರ ದೊಡ್ಡ 0. ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ, ಆದ್ರೆ ಯಾರು ಅವಕಾಶ ಕೊಡ್ಲಿಲ್ಲ. ಅದಾದ ಬಳಿಕ ರಿಯಾಲಿಟಿ ಶೋ, ಸೀರಿಯಲ್ ಸೆಟ್ ನಲ್ಲಿ ಗಿಲ್ಲಿ ನಟ ಕೆಲಸ ಮಾಡಿದ್ದುಂಟು. ಹೊಟ್ಟೆ ಪಾಡಿಗೋಸ್ಕರ ನಾನಾ ಕೆಲಸ ಮಾಡಿದ್ರು. ಅಷ್ಟರಲ್ಲಿ ಅವರನ್ನೇ ಕಾಪಾಡಿಕೊಂಡಿದ್ದು ಅವರ ಮಾತಿನ ಶೈಲಿ. ಡೈರೆಕ್ಟರ್ ಆಗ್ಬೇಕು ಅನ್ನೋ ಕನಸು ಇನ್ನೂ ಜೀವಂತ. ಇಲ್ಲಿಂದಲೇ ಗಿಲ್ಲಿ ಕತೆ ತಿರುವು ಪಡೆದುಕೊಳ್ಳುತ್ತೆ. ಯಾರು ಅವಕಾಶ ಕೊಡಿದಾಗ ಗಿಲ್ಲಿ ಮಾಡಿದ ಕೆಲಸ ಏನ್ ಗೊತ್ತಾ?
ಗಿಲ್ಲಿ ತಮ್ಮ ಊರಿಗೆ ಹೋದಾಗ ತಮ್ಮ ಊರಿನ ಜನರನ್ನೇ ಸೇರಿಸಿಕೊಂಡು ಸ್ವಂತ ಕತೆ, ಸ್ವಂತ ಡೈರೆಕ್ಷನ್, ಸ್ವಂತ ಅಭಿನಯದಲ್ಲಿ ಕಾಮಿಡಿ ಸ್ಕಿಟ್ ಗಳನ್ನ ಮಾಡೋದು, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದು, ಊರಿನ ಜನರ ಮಾತು, ಹಳ್ಳಿ ಭಾಷೆ, ಸರಳ ಡೈಲಾಗ್ಗಳು ಇವೆಲ್ಲವನ್ನೇ ಕಾಮಿಡಿಯಾಗಿ ಬಳಸೋ ಐಡಿಯಾ ಬಂತು. ತಮ್ಮದೇ ಕತೆ, ತಮ್ಮದೇ ಡೈರೆಕ್ಷನ್, ತಮ್ಮದೇ ಅಭಿನಯ, ಊರಿನ ಜನರೆಲ್ಲ ಸೇರಿಸಿ ಕಾಮಿಡಿ ಸ್ಕಿಟ್ಗಳು. ಅಷ್ಟರಲ್ಲಿ ಒಂದು ಸ್ಕಿಟ್ ಇಡೀ ಕರ್ನಾಟಕವನ್ನೇ ಕತ್ತಡಿತು. ಅದು ನಲ್ಲಿ ಮೂಳೆ ಸ್ಕಿಟ್. ಒಂದು ಡೈಲಾಗ್, ಒಂದು ಎಕ್ಸ್ಪ್ರೆಷನ್, ಲಕ್ಷ ಲಕ್ಷ ಲೈಕ್ಸ್, ಮಿಲಿಯನ್ ಗಟ್ಸ್ಲೆ ವೀವ್ಸ್. ಅಲ್ಲಿಂದಲೇ ಫ್ಯಾನ್ಸ್ ಹುಟ್ಕೊಂಡ್ರು. ಗಿಲ್ಲಿ ಫೇಮಸ್ ಆದ್ರು, ಅವಕಾಶಗಳು ಒದಗಿ ಬಂದ್ವು. ಅದೇ ದಿನದಿಂದ ನಟರಾಜ ಗಿಲ್ಲಿ ನಟ ಆಗ್ಬಿಟ್ರು. ಬ್ರೇಕ್ ಸಿಕ್ತು ಅಂದ್ರೆ ಅವಕಾಶಗಳ ಮಳೆ ಸುರಿಯುತ್ತವೆ. ಗಿಲ್ಲಿಯ ಮೊದಲ ದೊಡ್ಡ ವೇದಿಕೆ ಅಂದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ 4. ಹಳ್ಳಿ ಭಾಷೆ, ನೈಜ ಕಾಮಿಡಿ, ಓವರ್ ಆಕ್ಟಿಂಗ್ ಇಲ್ಲ, ಕಮಾಲ್ ಮಾಡಿ ರನ್ನರ್ ಅಪ್ ಆದ್ರು. ಅದಾದ್ಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಕಾಮಿಡಿಯಿಂದ ಪ್ರೇಕ್ಷಕರ ಮನ ಗೆದ್ರು. ಭರ್ಜರಿ ಬ್ಯಾಚುಲರ್ಸ್ ಇನ್ನಷ್ಟು ಜನಪ್ರಿಯತೆ. ಕ್ವಾಟ್ಲೆ ಕಿಚನ್, ಕ್ವಾಟ್ಲೆ ಸ್ಟೈಲ್ ಕಾಮಿಡಿ. ಪ್ರತಿ ಶೋನಲ್ಲೂ ಗಿಲ್ಲಿ ಒಂದೇ ಕೆಲಸ ಮಾಡಿದ್ರು. ಯಾರಿಗೂ ನೋವು ಕೊಡ್ಲಿಲ್ಲ, ಬದಲಾಗಿ ಎಲ್ಲಾ ಜನರನ್ನು ನಗಿಸಿದ್ರು. ಗಿಲ್ಲಿ ಅನ್ನೋ ವ್ಯಕ್ತಿತ್ವ ಮಾತ್ರ ಬದಲಾಗಲೇ ಇಲ್ಲ. ಅದೆಲ್ಲ ಆದ್ಮೇಲೆ ಗಿಲ್ಲಿಗೆ ಸಿಕ್ಕಿದ್ದು ಬಿಗ್ ಬಾಸ್ ಅನ್ನೋ ದೊಡ್ಡ ಆಫರ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿ ಸಿಕ್ಕಾಪಟ್ಟೆ ಕಮಾಲ್ ಮಾಡ್ತಿದ್ದಾನೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಹೋಗುವ ಮುನ್ನ ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡ್ತಿದ್ರು. ಗಿಲ್ಲಿ ಬಿಗ್ ಬಾಸ್ ಶೋಗೆ ಬರಬೇಕು ಎಂದು ಕಳೆದ ಫೆಬ್ರವರಿಯಲ್ಲಿಯೇ ಒಪ್ಪಂದ ಮಾಡಿಕೊಳ್ಳಲಾಗಿತ್ತಂತೆ. ಈ ವಿಷಯವನ್ನ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು. ಬಿಗ್ ಬಾಸ್ ಮನೆ ಸುಲಭ ಅಲ್ಲ, ಸುತ್ತ ಕ್ಯಾಮ್ರಾ ಇರುತ್ತೆ, ಏನೇ ಮಾಡಿದ್ರು ಗೊತ್ತಾಗುತ್ತೆ. ಅಲ್ಲಿ ಗಿಲ್ಲಿ ಹಿಡಿದ ದಾರಿ ಕಾಮಿಡಿ ಪ್ಲಸ್ ಸತ್ಯ ಪ್ಲಸ್ ಸರಳತೆ. ಗಿಲ್ಲಿ ಮಾಡ್ತಿರೋದೇನು? ಜಗಳ ಇಲ್ಲ, ಡ್ರಾಮಾ ಇಲ್ಲ, ಫೇಕ್ ಲವ್ ಇಲ್ಲ, ಆದ್ರೆ ಇಲ್ಲಿ ಸಮಯಕ್ಕೆ ತಕ್ಕ ಕಾಮಿಡಿ, ನೈಜ ಪ್ರತಿಕ್ರಿಯೆ, ಪಕ್ಕ ಎಂಟರ್ಟೈನ್ಮೆಂಟ್, ಒನ್ ಲೈನರ್ ಪಂಚ್ಗಳು, ಮತ್ತೊಬ್ಬರನ್ನ ಹಾಸ್ಯ ಮಾಡುವಾಗಲೂ ಗೌರವ ಉಳಿಸಿಕೊಳ್ಳೋ ಶೈಲಿ. ಅದಕ್ಕೆ ವೀಕ್ಷಕರು ಹೇಳ್ತಿದ್ದಾರೆ, ಈ ಸೀಸನ್ ಏಕೈಕ ಎಂಟರ್ಟೈನರ್ ಗಿಲ್ಲಿ. ಅದಕ್ಕೆ ಜನ ಫಿಕ್ಸ್ ಆಗಿದ್ದಾರೆ. ಈ ಬಾರಿ ಟ್ರೋಫಿ ಗಿಲ್ಲಿಗೆ ಅಂತ. ಗಿಲ್ಲಿಗೆ ಬಿಗ್ ಬಾಸ್ ಶೋ ಮೂಲಕ ಒಂದಿಷ್ಟು ಜನರು ಇಷ್ಟಪಡ್ತಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಇಷ್ಟಪಡ್ತಿದ್ದಾರೆ ಅನ್ನೋದು ಗಿಲ್ಲಿ ಅರಿವಿಗೆ ಬಂದಿಲ್ಲ. ತಾನು ಬಿಗ್ ಬಾಸ್ ಶೋನ ಒನ್ ಮ್ಯಾನ್ ಆರ್ಮಿ ಅನ್ನೋದು ಕೂಡ ಗೊತ್ತಿಲ್ಲ. ಈ ಹಿಂದೆ ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ದ ಗಿಲ್ಲಿ ನಟ ಅವರಿಗೆ ಲಕ್ಷಗಳಲ್ಲಿ ಫಾಲೋವರ್ಸ್ ಇದ್ರು. ಈಗ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ 1 ಮಿಲಿಯನ್ ತಲುಪಿದೆ. ಈ ವಿಚಾರ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇದನ್ನೆಲ್ಲ ನೋಡಿದ್ರೆ ಗಿಲ್ಲಿಗೆ ಸುಧಾರಿಸಿಕೊಳ್ಳೋಕೆ 15 ದಿನವಂತೂ ಸಾಕಾಗೋದಿಲ್ಲ. ಈ ರೀತಿ ಫಾಲೋವರ್ಸ್ ಯಾರಿಗೂ ಆಗಿಲ್ಲ. ಗಿಲ್ಲಿ ನಟ ಸೂಪರ್ ಸ್ಟಾರ್ ಅಲ್ಲ, ಆದ್ರೆ ಜನರ ಸ್ಟಾರ್. ಗಿಲ್ಲಿ ಯಾರನ್ನು ಕಾಪಿ ಮಾಡಲ್ಲ, ತಾನಾಗಿಯೇ ಇದ್ದ. ಡಿಗ್ರಿ ಇಲ್ಲ, ಗಾಡ್ ಫಾದರ್ ಇಲ್ಲ, ಆದ್ರೆ ಟ್ಯಾಲೆಂಟ್, ಶ್ರಮ, ಸತ್ಯ ಮಾತ್ರ ಇದೆ. ಡಿಗ್ರಿ ಇಲ್ಲದಿದ್ರು ಡೆಸ್ಟಿನಿ ಇರತ್ತೆ. ಹಳ್ಳಿ ಭಾಷೆಯೇ ದೊಡ್ಡ ಶಕ್ತಿ, ನೈಜತೆಯೇ ದೊಡ್ಡ ಬ್ರ್ಯಾಂಡ್. ಅದಕ್ಕೆ ಇವತ್ತು ಗಿಲ್ಲಿ ಕನ್ನಡಿಗರ ಮನೆ ಮಾತು. ಕನಸು ಇದ್ರೆ, ಮಾತಿನ ಶಕ್ತಿ ಇದ್ರೆ ಸಾಲದು, ಅದನ್ನ ನನಸಾಗಿಸೋ ಛಲ, ಹಠ ಕೂಡ ಇರ್ಬೇಕು. ಗ್ರಾಮದಿಂದ ಗ್ರ್ಯಾಂಡ್ ಸ್ಟೇಜ್ ವರೆಗೆ ಬಂದ ಗಿಲ್ಲಿ ನಟನ ಕತೆ ನಮಗೆ ಏನು ಹೇಳ್ತದೆ? ನಿಮಗೆ ಗಿಲ್ಲಿಯ ಯಾವ ಸ್ಟೈಲ್ ಇಷ್ಟನಾ? ಕಾಮಿಡಿ ಇಷ್ಟನಾ ಅಥವಾ ನೈಜತನವ? ನೀವೇನಂತೀರಾ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.